ಮಂಗಳಮುಖಿಯಾಗಿ ಪರಿವರ್ತನೆ ಕರಾಳ ದಂಧೆಬೈಲು ಯುವಕನ ಕಿಡ್ನಾಪ್ ಮಂಗಳಮುಖಿ ವೇಷ ಹಾಕಿಸಿ ಕಲೆಕ್ಷನ್ ಸೆಕ್ಸ್ ವರ್ಕ್ಗೆ ಯೂಸ್ ಕರಾಳ ದಂಧೆಬೈಲು ಯುವಕನೊಬ್ಬನನ್ನ ಕಿಡ್ನಾಪ್ ಮಾಡಿ ಬಲವಂತವಾಗಿ ಮಂಗಳಮುಖಿ ವೇಷ ಹಾಕಿಸಿ ಕಲೆಕ್ಷನ್ ಹಾಗೂ ಸೆಕ್ಸ್ ವರ್ಕ್ಸ್ ರೀಲ್ಸ್ ಗಳಲ್ಲಿ ಬಳಸಿ ಲಕ್ಷಾಂತರ ಹಣ ಗಳಿಸಿ ಬಲವಂತವಾಗಿ ಲಿಂಗ ಬದಲಾವಣೆಗೆ ನಡೆಸಿದ ಹುನ್ನಾರಕ್ಕೆ ಬೇಸತ್ತು ಕದಿಮರ ಕಪಿಮುಷ್ಟಿಯಿಂದ ಹೊರಬಂದ ಯುವಕನಿಗೆ ವಾಪಸ್ ದಂಧೆಗೆ ಬರುವಂತೆ ಮಾನಸಿಕವಾಗಿ ಕಿರುಕುಳ ನೀಡುತ್ತಾ ಇರುವ ಆಘಾತಕಾರಿ ಪ್ರಕರಣವೊಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲೇ ಬೆಳಕಿಗೆ ಬಂದಿದೆ. ಮಂಗಳಮುಖಿಯ ಕಿರುಕುಳಕ್ಕೆ ಬೇಸತ್ತ ಯುವಕ ನ್ಯಾಯಕ್ಕಾಗಿ ಮೈಸೂರು ಪೊಲೀಸರ ಮೊರೆ ಹೋಗಿದ್ದಾನೆ. ಮತ್ತೆ ಕರಾಳ ದಂಧೆಗೆ ತೊಡಗಿಸಲು ಹುನ್ನಾರ ನಡೆಸ್ತಾ ಇರುವ ಮಂಗಳಮುಖಿ ವಿರುದ್ಧ ಯುವಕ ಮೈಸೂರಿನ ಲಷ್ಕರ್ ಠಾಣೆಗೆ ದೂರು ನೀಡಿದ್ದಾನೆ. ನಂಜನಗೂಡಿನ ತ್ಯಾಗರಾಜ ಕಾಲೋನಿಯ ಯುವಕ ಅನಿಲ್ ಕುಮಾರ್ ಅಲಿಯಾಸ್ ಸಾಕ್ಷಾತ್ ನೊಂದ ಯುವಕ. ಮಂಗಳೂರು ಮೂಲದ ಅನಿತಾ ಆರೋಪ ಹೊತ್ತ ಮಂಗಳಮುಖಿ 4 ತಿಂಗಳ ಹಿಂದೆ ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಬಳಿ ಅನಿಲ್ ಕುಮಾರ್ ಬಸ್ಗಾಗಿ ಕಾಯ್ತಾ ಇದ್ದಾಗ ಮಂಗಳಮುಖಿ ಅನಿತಾ ಮತ್ತು ತಂಡ ಅನಿಲ್ ಕುಮಾರ್ಗೆ ಮುಸುಕು ಹಾಕಿ ಮತ್ತು ಬರುವಂತೆ ಮಾಡಿ ಬಲವಂತವಾಗಿ ಕಿಡ್ನಾಪ್ ಮಾಡಿ ಮಂಗಳೂರಿಗೆ ಕರೆದೊಯ್ದಿದ್ದಾರೆ. ಸೀರೆ, ನೈಟಿ, ಕಿವಿಗೆ ಓಲೆ, ಮೂಗಿಗೆ ಬೊಟ್ಟು ಹಾಕಿಸಿ ಅನಿಲ್ ಕುಮಾರ್ಗೆ ಮಂಗಳಮುಖಿಯಾಗಿ ವೇಷ ಹಾಕಿ ಬಲವಂತವಾಗಿ ಬೀದಿಗಳಲ್ಲಿ ಅಂಗಡಿಗಳ ಮುಂದೆ ಕಲೆಕ್ಷನ್ ಮಾಡಿಸಿದ್ದಾರೆ. ಅನಿಲ್ ಕುಮಾರ್ ಅಲಿಯಾಸ್ ಸಾಕ್ಷಿದಾರರಿಂದ ಸಾವಿರಾರು ರೂಪಾಯಿ ಹಣ ವಸೂಲಿಯಾಗಿದೆ. ನಂತರ ಆಧಾರ್ ಕಾರ್ಡ್ನಲ್ಲಿ ಟ್ರಾನ್ಸ್ಜೆಂಡರ್ ಎಂದು ನಮೂದಿಸಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಹ ಅಧಿಕೃತ ಸರ್ಟಿಫಿಕೇಟ್ ಕೊಡಿಸಿದ್ದಾರೆ. ಮುಂದಿನ ತಿಂಗಳು ಬಾಂಬೆಗೆ ಕರೆದೊಯ್ದು ಶಸ್ತ್ರಚಿಕಿತ್ಸೆ ಮೂಲಕ ಶಾಶ್ವತವಾಗಿ ಮಂಗಳಮುಖಿಯಾಗಿ ಕನ್ವರ್ಟ್ ಮಾಡಲು ಸ್ಕೆಚ್ ಹಾಕ್ತಾ ಇದ್ದ ಮಾಹಿತಿ ಅರಿತ ಅನಿಲ್ ಕುಮಾರ್ ಕರಾಳ ದಂಧೆಯ ಕಪಿಮುಷ್ಟಿಯಿಂದ ತಪ್ಪಿಸಿಕೊಂಡು ನಂಜನಗೂಡು ತಲುಪಿದ್ದಾನೆ. ಹೊರಬರಲು ನಿರ್ಧರಿಸಿ ತನ್ನ ಸಂಪಾದನೆ 3 ಲಕ್ಷ ಕೊಡುವಂತೆ ಕೇಳಿದಾಗ ಅನಿತಾ ಉಲ್ಟಾ ಹೊಡೆದು ಕಳ್ಳತನ ಮಾಡಿರುವುದಾಗಿ ದೂರು ನೀಡುತ್ತೇನೆ ಎಂದು ಹೆದರಿಸಿದ್ದಾಳೆ. ಅನಿಲ್ ಕುಮಾರ್ ದಾಖಲೆಗಳು, ಸರ್ಟಿಫಿಕೇಟ್ ಸಮೇತ ಮಂಗಳೂರು ತೊರೆದು ನಂಜನಗೂಡು ಸೇರಿಕೊಂಡಿದ್ದಾನೆ. ಮತ್ತೆ ದಂಧೆ ಮಾಡಿಸಲು ಹವಣಿಸಿದ ಅನಿತಾ ಮಂಗಳಮುಖಿಯರನ್ನ ಅನಿಲ್ ಕುಮಾರ್ ಮನೆಗೆ ಕಳಿಸಿ ಗಲಾಟೆ ಮಾಡಿಸಿದ್ದಾಳೆ. ಆಗಾಗ ಅನಿತಾ ತನಗೆ ಮಾನಸಿಕವಾಗಿ ಕಿರುಕುಳ ಕೊಡುತ್ತಿದ್ದಾಳೆ, ದಂಧೆಗೆ ಹಿಂದಿರುಗುವಂತೆ ಒತ್ತಡ ಹೇರ್ತಾ ಇದ್ದಾಳೆ ಎಂದು ಆರೋಪಿಸಿ ಅನಿಲ್ ಕುಮಾರ್ ಮೈಸೂರಿನ ಲಷ್ಕರ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ. ನಂಜನಗೂಡು ಪೊಲೀಸರು ತನ್ನ ಮನವಿಗೆ ಸ್ಪಂದಿಸ್ತಾ ಇಲ್ಲವೆಂದು ಸಹ ಆರೋಪಿಸಿದ್ದಾರೆ. 90% ಕಣ್ಣು ದೃಷ್ಟಿ ಕಳೆದುಕೊಂಡಿರುವ ಅನಿಲ್ ಕುಮಾರ್ನಲ್ಲಿ ಯಾವುದೇ ಲೈಂಗಿಕ ದೌರ್ಬಲ್ಯವಿಲ್ಲ. ಅನಿಲ್ ಕುಮಾರ್ ಮಂಗಳಮುಖಿಯಾಗಲು ಅನರ್ಹನಾಗಿದ್ದಾನೆ. ಸಮಾಜ ಕಲ್ಯಾಣ ಇಲಾಖೆ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಕೊಟ್ಟಿರುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಅನಿಲ್ ಕುಮಾರ್ ನಿಜವಾಗಿಯೂ ಮಂಗಳಮುಖಿಯೇ? ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಕೊಡುವ ಮುನ್ನ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿದ್ದಾರೆಯೇ? ಸರ್ಟಿಫಿಕೇಟ್ ಕೊಡುವ ಮುನ್ನ ನಿಯಮಗಳನ್ನ ಪಾಲಿಸಿದ್ದಾರೆಯೇ? ಈ ಪ್ರಕರಣ ಹಿಂದಿರುವ ವಾಸಲಿ ಉದ್ದೇಶವಾದರೂ ಏನು? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ತನಿಖೆಯಿಂದ ಹೊರಬರಬೇಕಿದೆ. ಬ್ಯೂರೋ ರಿಪೋರ್ಟ್ ಎಡಿ ಜಯಶಂಕರ್, NKS TV4 ಮೈಸೂರು. ಏನಾಯ್ತಪ್ಪ? ಏನು ನಿಮ್ಮ ಹೆಸರು? ಸರ್ ಅನಿಲ್ ಕುಮಾರ್ ಅಂತ. ನಂಜನಗೂಡು ತ್ಯಾಗರಾಜ ಕಾಲೋನಿಯಿಂದ. ನನಗೆ ಕಳೆದ ಒಂದು 5-6 ತಿಂಗಳ ದೀಪಾವಳಿ ಹಬ್ಬ ಮುಗಿಸಕ್ಕೆ ಕೆಲಸ ಹುಡುಕಿ ಹೋಗಿದೆ ಮೈಸೂರಿಗೆ, ಕೆಲಸ ಫ್ಯಾಕ್ಟ್ರಿಗೆ, ಬೆಳವಡಿ ಅಣಿವರ್ಸ್ಗೆ. ಮತ್ತೆ ನನಗೆ ಕೆಲಸ ಸಿಗಲಿಲ್ಲ. ಹಾಗಾಗಿ ನಾನು ಮತ್ತೆ ರಿಟರ್ನ್ ನಂಜನಗೂಡಿಗೆ ಬರಬೇಕಾದ್ರೆ ಸಭಾಭೂಷಣ ಹತ್ರ ನೈಟ್ 10 ಗಂಟೆಲಿ ಮಂಗಳಮುಖಿ ಐಟನ್ ಕಾಲ ಬಂದು 4-5 ಜನ ಅನಿ ಮಂಗಳೂರು ಅಂತ ಅವರು ಕಣ್ಣಿಗೆ ಏನೋ ಮುಗಿಸ್ಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನಾನು ಕಿಡ್ನಾಪ್ ಮಾಡ್ಕೋದು. 5 ತಿಂಗಳಿಂದ ಕರ್ಕೊಂಡು ಮಡಿಕೊಂಡು ನನಗೆ ಎಲ್ಲ ಕಲೆಕ್ಷನ್ ಕರ್ಕೋಗೋದು ಅವ್ರ ಜೊತೆ. ಮತ್ತೆ ಎಲ್ಲ ಮಾನಸಿಕವಾಗಿ ಹಿಂಸೆ ಕೊಟ್ಟು ನನಗೆ ಅಷ್ಟು ಟಾರ್ಚರ್ ಕೊಟ್ಟು ಮತ್ತೆ ನೈಟ್ ಸೆಕ್ಸ್ ವರ್ಕ್ ಎಲ್ಲ ಕರ್ಕೋಗ್ತೀವಿ ಸರ್. ಹಾಗಾಗಿ ನನಗೆ ತುಂಬಾ ಟಾರ್ಚರ್ ಕೊಟ್ಟಿದೆ. ಮತ್ತೆ ಎಲ್ಲ ಸೆಕ್ಯೂರಿಟಿ ತಗೊಂಡು ಮಡಿಕೊಂಡು ನನ್ನ ಜೊತೆಗೆ ಎಲ್ಲೂ ಬಿಡ್ದೆ, ಒಬ್ಬನ್ನೇ ಜೊತೆಗೆ ಬಿಡ್ದೆ. ಅಷ್ಟು ಟಾರ್ಚರ್ ಕೊಡ್ತಿದ್ವು. ನಾನು ಬರೋಕ್ಕಾಗಲಿಲ್ಲ ಸರ್. ಅಲ್ಲಿ ಕಂಪ್ಲೇಂಟ್ ಮಾಡೋಕೆ ಟ್ರೈ ಮಾಡಿದೆ, ಆಗಲಿಲ್ಲ, ಬಿಡ್ಲಿಲ್ಲ. ಎಲ್ಲೆಲ್ಲಿ ಕರ್ಕೊ ಹೋಗಿದ್ರು ನೀನು? ಸರ್ ಅಲ್ಲಿ ಮಂಗಳೂರು, ಕಾಸರಗೋಡು, ಕೇರಳ, ಹೊಸಂಗಡಿ, BC ರೋಡ್ ಆ ಕಡೆ ಸೈಡ್ ಕರ್ಕೋಗ್ತೀವಿ ಸರ್. ದಿವಸಕ್ಕೆ ಒಂದು 4-5 ಸಾವಿರ ರೂಪಾಯಿ ಸಂಪಾದನೆ ಆಗ್ತಿತ್ತು. ಎಲ್ಲ ಅಲ್ಲೆಲ್ಲ ಹೊಡೆದು ಬಿಡ್ದು ಕಿತ್ಕೊಂಡು ಚೆನ್ನಾಗಿ ಟಾರ್ಚರ್ ಕೊಟ್ಟು ನಾನು ಏನಕ್ಕೆ ಈ ಥರ ಮಾಡ್ತಿದ್ದೆ, ನಾನೊಬ್ಬ ಹ್ಯಾಂಡಿಕ್ಯಾಪ್ ಈ ಥರ ಮಾಡ್ತೀರ, ಮೋಸ ಮಾಡ್ತಿದ್ದೆ ಸರಿನಾ ಅಂತ ಕೇಳೋದಕ್ಕೆ ಹಂಗೆ ಹಿಂಗೆ ಅಂತ ಹೇಳಿ ಎದುರಿಸು, ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀವಿ, ನಿಮ್ಮ ಮನೆಯಲ್ಲೆಲ್ಲ ಎಲ್ಲ ಎತ್ತಾಕೋಬತ್ತೀವಿ, ನಮ್ಮ ಟೀಮ್ ಇದೆ, ನಮ್ದು ದೊಡ್ಡ ಟೀಮೇ ಇದೆ, ಯಾವ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಅಷ್ಟೇ, ಏನು ಕೊಟ್ಟರು ಅಷ್ಟೇ ಅಂತ ಎದುರಿಸಿ ಇಟ್ಕೊಂಡಿದ್ರು ಸರ್. ಅವ್ರದ್ದು ಎಲ್ಲ ಪೊಲೀಸ್ ಟೀಮೆಲ್ಲ ಅವ್ರಿಗೆಲ್ಲ ಸಪೋರ್ಟ್ ಇದೆ ನಮ್ಗೆ. ಹಾಗಾಗಿ ಯಾವೀಗ ಸಪೋರ್ಟ್ ಇಲ್ಲ ಅಂತ ಈಗ ಒಬ್ಬ ನಾನು ಈ ಥರ ಹ್ಯಾಂಡಿಕ್ಯಾಪ್ ಅಂತ ಗೊತ್ತಾದ್ಮೇಲೆ ಅವ್ರಿಗೆ ನಾನು 40 ಅಂತ ಸರ್. ನಾನು 40 ಎಲ್ಲ ನಿರ್ಧಾರ ಕಳ್ಕೊಂಡು ಸಂಪಾದನೆ ಮಾಡಿಸ್ಕೊಳ್ಳೋಂತೆ
ಸಂಪಾದನೆ ಮಾಡಿಸ್ಕೊಂಡು ಎಲ್ಲ ಕಂಪ್ಲೇಂಟ್ ಕೊಟ್ಟೋಗಿರಂತೆ. ಅವಳ ಮೇಲೆ 8 ಕೇಸ್ ಇದೆ ಸರ್. ಮಂಗಳೂರು ಪೊಲೀಸಾಗಿ ಹೊಡೆದಿರೋದು, ಮತ್ತೆ ಎಲ್ಲ ಇದೇನೋ ಸ್ನ್ಯಾಚರ್ ಕೇಸ್ ಇದೆ, ಚೈನ್ ಕಳ್ತ. ನೀನು ಕರ್ಕೊ ಹೋಗಿದ್ರಲ್ಲ ಮಂಗಳಮುಖಿ ಹೆಸರು ಸರ್ ಅನಿ ಮಂಗಳೂರು ಅಂತ, ಅನಿ ಅಂತ. ಅವ್ರ ಸ್ವಂತ ಊರು ಬಂದ್ಬಿಟ್ಟು ರಾಯಚೂರು ಈಗಾದಾನಿ ಕ್ಯಾಂಪ್ ಅಂತ. ಅವ್ರು ಇಲ್ಲಿ ಮಂಗಳೂರಿಗೆ ಹೋದಕ್ಕೆ ಬಂದು ಅವ್ರು ಟ್ರಾನ್ಸ್ಜೆಂಡರ್ ಆಗಿರೋದು. ಅದಕ್ಕೆ ನನ್ನ ಈ ತಿಂಗಳು ಸರ್ ಈಗ ಬಾಂಬೆ ಕಳ್ಸೋಕ್ಕೆ ರೆಡಿ ಮಾಡಿದ್ರು ಸರ್ ಆಪರೇಷನ್ಗೆ. ಅದಕ್ಕೆ ಗೊತ್ತಾಗಿ ನಾನು ತಪ್ಪಿಸ್ಕೊಂಡು ಬಂದೆ ಸರ್. ಒಂದು ಕೆಫೆ ಓಪನ್ ಮಾಡಿದ್ರು, ಹನಿ ಕೆಫೆ ಅಂತ, ಅಲ್ಲೇ ಮಂಗಳೂರು ಪಂಪದಲ್ಲಿ. ಆ ಕೆಫೆಯಿಂದ ತಪ್ಪಿಸ್ಕೊಂಡು ಬಂದಿರೋದು ನಾನು. ನನಗೆ ನೀನು 5 ಲಕ್ಷಕ್ಕೆ ಹೋಗಿದ್ಯಾ, ಒಡವೆ ಎತ್ಕೊ ಹೋಗಿದ್ಯಾ, ತಾಳಿ ಎತ್ಕೊ ಹೋಗಿದ್ಯಾ ಅಂತ, ನೀನು ಕೇಸ್ ಕೊಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ಮಂಗಳೂರು ಜೈಲಿಗೆ ಹಾಕ್ತೀನಿ ಅಂತ ನನಗೆ ಎದುರಿಸ್ತಾ ಇದ್ರು ಸರ್. ಮೂಗು ಸುತ್ತಿದ್ದಾರೆ, ವಾಲೆಲ್ಲ ಸುತ್ತಿದ್ದಾರೆ, ಅದು ಸುತ್ತಿದ್ರು. ನಾನು ಇಲ್ಲಿ ಬಂದು ತೆಗ್ದಾಕ್ತೆ ಸರ್. ನಾನು ಎಲ್ಲನೂ ನನಗೆ ತುಂಬ ಅವಮಾನ ಆಗ್ತದೆ ಸರ್. ಎಲ್ಲ ವೀಡಿಯೋಗಳ ಎಲ್ಲ ಪೋಸ್ಟ್ ಮಾಡಿದ್ದಾರೆ, ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಅವಮಾನ ಮಾಡ್ತಾ ಇದ್ದಾರೆ ನನಗೆ. ಅಲ್ಲ ಸರ್, ನಾವು ಹುಡ್ತಾಗಿನ ಸರ್ ನನ್ನ ಮೇಲೆ ಸರ್ ನನ್ನ ಮಂಗಳಮುಖಿ ಎಲ್ಲ ಅವ್ರು ಕನ್ವರ್ಟ್ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತು. ಇವಾಗ ಫೋನ್ ಮಾಡಿ ಇವಾಗಲೂ ಟಾರ್ಚರ್ ಕೊಡ್ತಾರೆ ಸರ್. ಮಂಗಳೂರು ಸ್ಟೇಷನಿಂದ ಫೋನ್ ಮಾಡ್ತಾರೆ. ನಾನೀಗ ವಿಚಾರಣೆ ಮಾಡಿದಾದ್ಮೇಲೆ ಈಗ ಅಲ್ಲಿ ಪಿಟಿಷನ್ ಆಗಿದೆ ಅಂದ್ರು ಸರ್. ವಾಟ್ಸಪ್ ಮಾಡ್ಕೊಡಿ ಸರ್, ಏನು ಪಿಟಿಷನ್ ಆಗಿದೆ ಅಂತ ಹೇಳಿದ್ರು. ನಾನಿಲ್ಲಿ ಅವ್ರ ಮೇಲೆ ಪಿಟಿಷನ್ ಕೊಟ್ಟಿದ್ದೀನಿ, ಅವ್ರು ಬಂದಿಲ್ಲ. ನನ್ನನ್ನು ಬಾ ಅಂದ್ರು. ಅದಕ್ಕೆ ನಾನು ಬರೋಕ್ಕಾಗಲ್ಲ ಸರ್ ಅಂತ ಹೇಳ್ತೇವೆ. ನೀನು ಇರೋದಕ್ಕೆ ಬಂದು ಅರೆಸ್ಟ್ ಮಾಡ್ಕೊಬೋದೀನಿ, ಹಂಗೆ ಹಿಂಗೆ ಅಂತವೆ ಸರ್. ಅವರು ಮಂಗಳೂರು DC ಕೆಲ ಸೈನ್ ಮಾಡಿಸ್ಕೊಡು ಸರ್. ಬಂದು 1 ವರ್ಷ ಆಯ್ತು ಅಂತ ಸುಳ್ಳು ಹೇಳಿ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೇಡಮ್, ಅವ್ರ ಹೆಸರು ಚಂದ್ರಿಕಾ ಮೇಡಮ್ ಅಂತ, ಅವ್ರ ಕೈಯಿಂದ ಎಲ್ಲ ಮಾಡಿಸಿ DC ಸೈನ್ ಮಾಡಿಸಿ ಎಲ್ಲ ಅಪ್ರೂವಲ್ ಮಾಡಿಸ್ಕೊಂಡಿದ್ದಾರೆ ಸರ್. ಟ್ರಾನ್ಸ್ಜೆಂಡರ್ ಕಾರ್ಡ್ ಮಾಡಿಸಿದ್ದಾರೆ. ಮತ್ತು ಆಧಾರ್ ಕಾರ್ಡಿಗೆ ನಂದು ನೇಮು ಅದೇ ಇದೆ, ಅನಿಲ್ ಕುಮಾರ್ ಅಂತ ಇದೆ. ಫೋಟೋ, ಅಡ್ರೆಸ್ಸು ಮತ್ತು ಟ್ರಾನ್ಸ್ಜೆಂಡರ್ ಅಂತ ಚೇಂಜ್ ಮಾಡಿಸಿದ್ದಾರೆ ಸರ್. ಅವರು ಈಗ ಸುಳ್ಳು ಹೇಳ್ತಿದ್ರು, ಮನೆ ಅಗ್ರಿಮೆಂಟ್ ತಗೋಗಿ ಮಿಸ್ಯೂಸ್ ಮಾಡ್ಕೊಳ್ಳೋಣ ಅಂತ ಸುಳ್ಳು ಹೇಳ್ತಿದ್ದಾರೆ. ಅವ್ರ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಟ್ಟು ಅಲ್ಲಿ ಎಲ್ಲ ಚೇಂಜ್ ಮಾಡಿಸಿದ್ರು. ಬೇಕಾದ್ರೆ ಅಲ್ಲಿ ಮಂಗಳೂರು ಆಧಾರ್ ಸೆಂಟರ್ ಇದೆಯಲ್ಲ, ಅಲ್ಲಿ ಇಷ್ಟು ಇರ್ತದೆ ಸರ್, ಏನು ಡಾಕ್ಯುಮೆಂಟ್ಸ್ ಇಂದ ಚೇಂಜ್ ಆಗಿರೋದು ಅಂತ. ಅವರು ಲೈವ್ ಅಫಿಡೇವಿಟ್ ಮಾಡಿಸಿರೋದು. ಅಲ್ಲಿ ಇಷ್ಟು ಚೆಕ್ ಮಾಡಿ ಗೊತ್ತಾಗ್ತದೆ ಸರ್. ಇಷ್ಟು ಬೇಕಾದ್ರೆ ಚೆಕ್ ಮಾಡಿಸಿ ಸರ್. ರಿಲೇಷನ್ ಎಲ್ಲ ಚೇಂಜ್ ಮಾಡಿದ್ರು CDP ಮಂಗಳೂರು. ಹೌದು ಸರ್. ಚೇಂಜ್ ಮಾಡಿ ತುಂಬ ತೊಂದರೆ ಕೊಡ್ತಾರೆ ಸರ್. ನನ್ನ ಆಮೇಲೆ 3 ಲಕ್ಷ ನಂದು ಏನೋ 3 ಲಕ್ಷ ಅಮೌಂಟ್ ಐತೆ, ನಾನು ಸೆಟಲ್ಮೆಂಟ್ ಮಾಡಿಕೊಡಿ ಅಂದರೆ, ನೀನು ಮನೆ ಬಾಡಿಗೆ 8,000 ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, ನೀ ಎಲ್ಲನೂ ಕಟ್ಟಬೇಕು, ನೀನು ಇದೆ ನನಗೆ ಕೊಡ್ಬೇಕೈತೆ, ಬುಡ ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀವಿ ಎಲ್ಲ. ಈಗ ನಿಮ್ಮ ಮನೆ ಹತ್ರ ಬಂದು ಎತ್ತಾಕೋತೀವಿ ಅಂತ ಟಾರ್ಚರ್ ಕೊಡ್ತಾರೆ ಸರ್. ನಂಗೆ ಮಾನಸಿಕವಾಗಿ ಬದುಕೋಕ್ಕೆ ಬಿಡ್ತಿಲ್ಲ. ಏನಾದ್ರು ಹೆಚ್ಚು ಕಮ್ಮಿ ಯಾರು ಜವಾಬ್ದಾರಿ ಸರ್, ನನ್ನ ಜೀವಕ್ಕೆ ಹೆಚ್ಚು ಕಮ್ಮಿ ಅವಳೇ ಹೊಣೆ ಸರ್. ನಿಮ್ಮ ಹೆಸರು ಸರ್ ಅನಿಲ್ ಕುಮಾರ್ ಅಂತ.